ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇವತ್ತು ಬಾಪೂಜಿಯವರು ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ನಿಮ್ಮ ತಂದೆ ಪರಮಪಿತ ವಿಶ್ವ ಕಲ್ಯಾಣಕಾರಿಯಾಗಿದ್ದಾನೆ ಅಂದ ಮೇಲೆ ನಿಮ್ಮ ಅಕಲ್ಯಾಣವಾಗಲು ಹೇಗೆ ತಾನೇ ಸಾಧ್ಯ? ನಾವು ಸಹ ತಂದೆಯ ಮಾರ್ಗದಲ್ಲಿ ನಡೆಯುವಂತಹ ಮಕ್ಕಳಾಗೋಣ. ನಾವು ಸಹ ವಿಶ್ವ ಕಲ್ಯಾಣಕಾರಿ, ವಿಶ್ವ ಪರಿವರ್ತಕ ಆತ್ಮಗಳಾಗೋಣ. ಈ ಜಗತ್ತಿನ ಅನುಸಾರ ಯಾವುದು ಬಹಳ ಬಹುಮೂಲ್ಯವಾಗಿದೆಯೋ ಅದನ್ನೆಲ್ಲವನ್ನು ನಾವು ತಂದೆಗೆ ಅರ್ಪಿಸಿಬಿಡೋಣ. ನಾವು ತಿಳಿದುಕೊಂಡಂತೆ ನಮ್ಮ ಈ ಜನ್ಮ ಕಡೆಯ ಜನ್ಮವಾಗಿದೆ. ಏಕೆಂದರೆ ಈ ಜನ್ಮವನ್ನು ಸಂಪೂರ್ಣವಾಗಿ ನಾವು ಪರಮಪಿತ ತಂದೆಗೆ ಅರ್ಪಿಸಿಬಿಟ್ಟಿದ್ದೇವೆ. ಅಂದ ಮೇಲೆ ಮುಂದೆ ಬರಲಿರುವ ನಮ್ಮ ಭವಿಷ್ಯ ಬಹಳ ಸುಂದರವಾಗಿ ಇರಲಿದೆ. ನಾವು ನಮ್ಮ ಮನೆ ಪರಂಧಾಮದಲ್ಲಿ ಪರಮ ಪ್ರಕಾಶದಲ್ಲಿ ಇರಲಿದ್ದೇವೆ. ನಾವು ಸ್ವಯಂ ಶಾಂತಿ ಪರಮ ಶಾಂತಿಯ ಸ್ವರೂಪದಲ್ಲಿ ಇರಲಿದ್ದೇವೆ. ಅಂದರೆ ನಮ್ಮ ಸ್ಥಿತಿ ಪರಮಾನಂದ ಸ್ಥಿತಿ, ಪರಮಪಿತನ ಸಮಾನ ಸ್ಥಿತಿಯಲ್ಲಿ ನಾವಿರಲಿದ್ದೇವೆ. ಇಚ್ಛಾ ಮಾತ್ರ ಅವಿದ್ಯ ಆಗಲಿದ್ದೇವೆ. ಅಂದರೆ ನಮ್ಮಲ್ಲಿ ಎಳ್ಳಷ್ಟು ಇಚ್ಛೆಗಳು ಇರುವುದಿಲ್ಲ, ಯಾವುದರ ಅಭಾವವೂ ನಮ್ಮಲ್ಲಿ ಇರುವುದಿಲ್ಲ. 80-85 ವರ್ಷಗಳಿಂದ ಬಾಪೂಜಿಯವರು ಮುರಳಿಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಂದರೆ ವಾಣಿಗಳನ್ನು ನುಡಿಸುತ್ತಾ ಬಂದಿದ್ದಾರೆ. ವ್ಯಕ್ತವೇ ಇರಲಿ ಅವ್ಯಕ್ತವೇ ಇರಲಿ ಎಲ್ಲದರ ಸಾರವನ್ನು ಬಾಪೂಜಿಯವರು ವಾಣಿಗಳಲ್ಲಿ ನೀಡಿದ್ದಾರೆ. ಹೇಗೆ ಮಕ್ಕಳು ಈ ಎಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಜ್ಞಾನವನ್ನು ತಮ್ಮೊಳಗೆ ಇಳಿಸಿಕೊಂಡು ತಂದೆಯ ಸ್ವರೂಪದಲ್ಲಿ ಹೇಗೆ ಸ್ಥಿತರಾಗಬೇಕು ಎನ್ನುವುದನ್ನು ಬಾಪೂಜಿಯವರು ಹೇಳುತ್ತಲೇ ಬಂದಿದ್ದಾರೆ. ಹೀಗಾಗಿ ನಾವೆಲ್ಲರೂ ಬಾಪೂಜಿಯವರ ಸಂದೇಶವನ್ನು ಬಹಳ ಗಮನವಿಟ್ಟು ಬಹಳ ಮನಸ್ಸಿನಿಂದ ಕೇಳಬೇಕಿದೆ ಹಾಗೂ ಅದನ್ನು ಧಾರಣೆ ಸಹ ಮಾಡಿಕೊಳ್ಳಬೇಕಿದೆ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನಿಮಗೆ ತನು ಮನ ಧನ ಜನ ಈ ಯಾವುದರಲ್ಲಿಯೂ ಸಹ ಕೊರತೆ ಆಗುವುದಿಲ್ಲ. ಅಂದರೆ ನೀವು ಹೆಲ್ದಿ ವೆಲ್ದಿ ಹಾಗೂ ಹ್ಯಾಪಿಯಾಗಿ ಇರುವಿರಿ. ತಂದೆ ಪರಮಪಿತನೊಬ್ಬನನ್ನು ಹೊರತುಪಡಿಸಿ ನನಗೆ ಯಾರೂ ಇಲ್ಲ, ಅವನೇ ನನ್ನ ಸರ್ವಸ್ವವೆಂದು ಎಲ್ಲವನ್ನು ಆ ತಂದೆಗೆ ಅರ್ಪಣೆ ಮಾಡಿ ಎಲ್ಲ ಜವಾಬ್ದಾರಿಗಳನ್ನು ಅವನಿಗೆ ಅರ್ಪಿಸಿಬಿಡಿ. ಪರಮಪಿತನೇ ನನ್ನ ತಂದೆಯಾಗಿ ನನ್ನ ಹೊಣೆಯನ್ನು ಹೊತ್ತಿದ್ದಾನೆ ಎಂದಾಗ ನನಗಿಂತ ಭಾಗ್ಯಶಾಲಿ ಇನ್ಯಾರೂ ಇಲ್ಲ ಎಂಬ ಭಾವ ನಮ್ಮಲ್ಲಿರಬೇಕು. ತಂದೆಯೊಬ್ಬನ ಮೇಲೆ ಅದಮ್ಯ ವಿಶ್ವಾಸವನ್ನಿಟ್ಟು ಪರಿವರ್ತನೆಯ ಪ್ರೋಸೆಸ್ನಲ್ಲಿ ಭಾಗಿಗಳಾಗಬೇಕು. ಪರಿವರ್ತನೆಯ ಪ್ರೋಸೆಸ್ ಅಂತಂದರೆ ತಂದೆಯ ಸಮಾನರಾಗುವುದು, ಸ್ವಪರಿವರ್ತನೆಯನ್ನು ಮಾಡಿಕೊಳ್ಳುವುದು ಹಾಗೂ ನಮ್ಮ ಸೀಟ್ ಮೇಲೆ ನಾವು ಸೆಟ್ ಆಗುವುದು. ಅಂದರೆ ಆತ್ಮಸ್ವರೂಪ ಸ್ಥಿತಿಯಲ್ಲಿರುವುದು. ಇದು ನಮ್ಮ ಸ್ವಪರಿವರ್ತನೆಯಾಗಿದೆ. ತಂದೆಯ ಸಮಾನ ಸ್ಥಿತಿಯಲ್ಲಿ ಆತ್ಮಸ್ವರೂಪದಲ್ಲಿ ಇರುವಂತಹ ಅಭ್ಯಾಸವನ್ನು ನಿರಂತರವಾಗಿ ಮಾಡುತ್ತಿರಬೇಕು. ಈ ಅಭ್ಯಾಸದ ಸಮಯವನ್ನು ಹೆಚ್ಚಿಸುತ್ತಾ ಹೋಗಬೇಕು. ಸೀಟ್ನಲ್ಲಿ ಸೆಟ್ ಆಗುವಂತಹ ಅಭ್ಯಾಸವೇನೋ ನಾವು ಮಾಡುತ್ತಿದ್ದೇವೆ, ಆದರೆ ಇದರಲ್ಲಿ ನಿರಂತರತೆ ಇಲ್ಲ. ಪದೇ ಪದೇ ನಾವು ನಮ್ಮ ಸೀಟ್ನಿಂದ ಕೆಳಗೆ ಇಳಿಯುತ್ತಿದ್ದೇವೆ. ಸೀಟ್ನಿಂದ ಕೆಳಗೆ ಇಳಿಯಲು ಮಾಯೆಯು ನಮ್ಮನ್ನು ಎಳೆಯುತ್ತಿದೆ ಹಾಗೂ ಸೀಟ್ನಲ್ಲಿ ಕೂರುವಂತೆ ತಂದೆಯು ನಮ್ಮನ್ನು ಮೇಲೆ ಎಳೆಯುತ್ತಿದ್ದಾನೆ. ತಂದೆ ಹೇಳ್ತಾ ಇದ್ದಾನೆ, ಮಕ್ಕಳೇ, ನೀವು ನಿಮ್ಮ ಆತ್ಮಸ್ವರೂಪದಲ್ಲಿರುವುದನ್ನು ಕಲಿತರೆ ಸಾಕು, ನಾನು ನಿಮ್ಮ ಎಲ್ಲ ಕಾರ್ಯಗಳನ್ನು ಮಾಡಬಲ್ಲೆ. ನೀವು ನಿಮ್ಮ ಸಂಪನ್ನ ಸ್ವರೂಪದ ಆವಾಹನೆಯನ್ನು ಮಾಡಿ. ಏಕೆಂದರೆ ನಮ್ಮ ಸಂಪನ್ನ ಸ್ವರೂಪವು ನಮ್ಮ ಈ ಸಾಕಾರಿ ಶರೀರ ಎಂದು ತಯಾರಾಗುವುದೋ ಎಂದು ಕಾದು ನೋಡುತ್ತಿದೆ. 24/7 ನಾನು ಸೀಟ್ನಲ್ಲಿ ಸೆಟ್ ಆದಾಗ ತಂದೆಯ ರೂಪದಲ್ಲಿರುವ ನನ್ನ ಸಂಪನ್ನ ಸ್ವರೂಪವು ನನ್ನನ್ನು ಧಾರಣೆ ಮಾಡುವುದು. ಸಾಕಾರಿ ಸ್ವರೂಪವು ತಂದೆಯ ಸಮಾನ, ಆಕಾರಿ ಸ್ವರೂಪವು ತಂದೆಯ ಸಮಾನ. ಈ ರೀತಿ ಈ ಎರಡರ ಫ್ರೀಕ್ವೆನ್ಸಿ ಒಂದೇ ಆದಾಗ ನನ್ನ ಸಂಪನ್ನ ಸ್ವರೂಪವು ತಕ್ಷಣವೇ ಸಾಕಾರಿ ಸಂಪನ್ನ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದು. ಧಾರಣೆ ಮಾಡಿಕೊಂಡು
ಈ ಶರೀರವನ್ನು ಕನ್ವರ್ಟ್ ಮಾಡುವುದು. ನಮ್ಮ ಶರೀರ ಕನ್ವರ್ಟ್ ಆಗುತ್ತಿದ್ದಂತೆ ತಂದೆಯು ಪ್ರತ್ಯಕ್ಷನಾಗುವನು. ನಾವು ತಂದೆಯನ್ನು ಪ್ರತ್ಯಕ್ಷಪಡಿಸಿ ಸಂಪೂರ್ಣ ವಿಶ್ವದ ಕಲ್ಯಾಣವನ್ನು ಮಾಡಿ ನಮ್ಮ ಮನೆ ಪರಂಧಾಮವನ್ನು ಸೇರೋಣ. ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮನಸ್ಸು ಬುದ್ಧಿ ಎಲ್ಲವನ್ನು ತಂದೆಗೆ ಅರ್ಪಿಸಿಬಿಡಿ, ವಿಚಾರಗಳಿಂದ ಮುಕ್ತರಾಗಿ. ಏಕೆಂದರೆ ತಂದೆ ಮಕ್ಕಳ ಕಲ್ಯಾಣಕ್ಕಾಗಿ ಈ ಧರೆಗೆ ಇಳಿದು ಬಂದಿದ್ದಾನೆ. ಮಕ್ಕಳ ಕಲ್ಯಾಣ ಅಂತಂದರೆ ಇಲ್ಲಿ ಮಕ್ಕಳಾದ ನಾವು ಯಾವುದೇ ರೀತಿಯ ಲೌಕಿಕ ಸಾಧನ ಸೌಕರ್ಯಗಳನ್ನು ನಾವು ಕೇಳುತ್ತಿಲ್ಲ. ಲೌಕಿಕ ವಸ್ತುಗಳು ಅಂತಂದರೆ ಲೌಕಿಕ ಜೀವನದ ಯಾವುದೇ ರೀತಿಯ ಇಚ್ಛೆಗಳನ್ನು ನಾವು ಪರಮಪಿತನ ಮುಂದೆ ಇಡುವುದಿಲ್ಲ. ನಮ್ಮ ಪುರುಷಾರ್ಥದ ಅನುಸಾರ ನಮ್ಮ ಇಚ್ಛೆಗಳು ಹೇಗೆ ಆಗಬೇಕು ಅಂತಂದರೆ ವಿಶ್ವ ಪರಿವರ್ತನೆಯೇ ನನ್ನ ಗುರಿಯಾಗಬೇಕು. ಪರಂ ಶಾಂತಿಯ ವೈಬ್ರೇಷನ್ನಿಂದ ಸಂಪೂರ್ಣ ಜಗತ್ತಿನ ಕಲ್ಯಾಣ ಮಾಡುವುದೇ ನನ್ನ ಇಚ್ಛೆಯಾಗಬೇಕು. ವಿಶ್ವ ಸೇವೆಯೇ ನನ್ನ ಪರಮ ಗುರಿಯಾಗಬೇಕು. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಮನಸ್ಸನ್ನು ಹಗುರವಾಗಿಟ್ಟುಕೊಳ್ಳಿ, ಆನಂದವಾಗಿರಿ. ಈ ರೀತಿಯ ವರದಾನವನ್ನು ಬಾಪೂಜಿಯವರು ಮಕ್ಕಳಾದ ನಮಗೆ ನೀಡುತ್ತಿದ್ದಾರೆ. ಮಕ್ಕಳಾದ ನೀವು ನಿಮ್ಮ ಗುಣ ಹಾಗೂ ಶಕ್ತಿಗಳಿಂದ ನಿಮ್ಮನ್ನು ನೀವು ಸಂಪನ್ನರನ್ನಾಗಿ ಮಾಡಿ. ನಮ್ಮ ಶಕ್ತಿ ಗುಣಗಳು ಅಂತಂದರೆ ಆತ್ಮಸ್ವರೂಪಕ್ಕೆ ಬರುವುದೇ ನಮ್ಮ ಶಕ್ತಿ ಹಾಗೂ ಗುಣವಾಗಿದೆ. ತಂದೆಯ ಸ್ವರೂಪದಲ್ಲಿ ಆತ್ಮಸ್ವರೂಪದಲ್ಲಿದ್ದಾಗ ನಾವು ಸಂಪೂರ್ಣ ಗುಣಗಳಿಂದ ಶಕ್ತಿಗಳಿಂದ ತುಂಬಿರುತ್ತೇವೆ. ನಾವು ನಮ್ಮ ಶರೀರದ ಮಾಲೀಕರಾಗಿ ಈ ಶರೀರವನ್ನು ನಡೆಸುತ್ತಿದ್ದೇವೆ. ನಮ್ಮ ಅಟೆನ್ಷನ್ ಸಂಪೂರ್ಣವಾಗಿ ನಮ್ಮ ಮೇಲೆ ಇರುತ್ತದೆ. ಅಂದರೆ ನಾನು ಪವರ್ಫುಲ್ ಆತ್ಮವಾಗಿದ್ದೇನೆ. ಈ ಪ್ರಕೃತಿಯ ಮಧ್ಯದಲ್ಲಿದ್ದು ಈ ಪ್ರಕೃತಿಯನ್ನು ಪರಿವರ್ತನೆ ಮಾಡುವಂತಹ ಆತ್ಮವಾಗಿದ್ದೇನೆ ಎಂದು ಅಟೆನ್ಷನ್ನಲ್ಲಿ ನಾನು ಇರುತ್ತೇನೆ. ಅಂದರೆ ವಾಣಿಯಲ್ಲಿ ಹೇಳಿದ್ದಾರೆ, ಪ್ರಕೃತಿಯ ಮಧ್ಯದಲ್ಲಿ ಉಳಿದುಕೊಂಡು ನೀವು ನಿಮ್ಮ ಮಾಲೀಕರಾಗಿ, ನೀವು ನಿಮ್ಮ ಶರೀರದ ಮಾಲೀಕರಷ್ಟೇ ಅಲ್ಲ, ಸಂಪೂರ್ಣ ಪ್ರಕೃತಿಗೂ ಸಹ ನೀವೇ ಮಾಲೀಕರಾಗಿದ್ದೀರಿ. ಅಂದರೆ ನಾವು ಯಾವಾಗ ನಮ್ಮ ಸೀಟ್ನಲ್ಲಿರುತ್ತೇವೋ, ಆತ್ಮಸ್ವರೂಪದಲ್ಲಿರುತ್ತೇವೋ, ಆಗ ನಾವು ಈ ಪ್ರಕೃತಿಗೆ ಮಾಲೀಕರಾಗಿರುತ್ತೇವೆ. ಅಂದರೆ ನಮ್ಮ ಆತ್ಮರೂಪದ ಸ್ಥಿತಿಯು 24/7 ಆಗತೊಡಗುತ್ತದೆಯೋ, ಅಂದರೆ ನಾನು ಸೀಟ್ನಲ್ಲಿ ಪರ್ಮನೆಂಟಾಗಿ ಸೆಟ್ ಆಗತೊಡಗಿದಾಗ ಆಗ ನಾನು ಈ ಪ್ರಕೃತಿಗೂ ಸಹ ಮಾಲೀಕನಾಗುತ್ತೇನೆ. ಈ ಪ್ರಕೃತಿಯನ್ನು ಪರಿವರ್ತನೆ ಮಾಡುವುದೂ ಸಹ ನಮ್ಮ ಕರ್ತವ್ಯವೇ ಆಗಿದೆ. ಹೀಗಾಗಿ ಬಾಪೂಜಿಯವರು ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ನಿಮ್ಮ ಶರೀರವನ್ನಷ್ಟೇ ಅಲ್ಲ, ಪ್ರಕೃತಿಯನ್ನೂ ಸಹ ಪ್ರಕಾಶಮಾನವನ್ನಾಗಿ ಮಾಡಲಿದ್ದೀರಿ. ಈ ಕಾರ್ಯ ಕೇವಲ ನೀವು ಬೇಹದ್ ಮಕ್ಕಳು ಮಾತ್ರ ಮಾಡಲು ಸಾಧ್ಯ. ಈ ಕೆಲಸವನ್ನು ಮಾಡುವವರು ಕೋಟಿಯಲ್ಲಿ ಒಬ್ಬರು. ಬಹಳ ವಿರಳವಾಗಿ ಇಂತಹ ಮಕ್ಕಳು ಸಿಗುತ್ತಾರೆ ಎಂದು ವಾಣಿಗಳಲ್ಲಿಯೂ ಸಹ ಹೇಳಿದೆ. ತಂದೆಯನ್ನು ಅರಿತು ತಂದೆಯ ಸಮಾನರಾಗುವಂತಹ ಆತ್ಮರು ಈ ಜಗತ್ತಿನಲ್ಲಿ ಅತೀ ವಿರಳ ಎಂದು ಬಾಪೂಜಿಯವರು ಹೇಳ್ತಾ ಇದ್ದಾರೆ. ಹಾಗೂ ಈ ಮಕ್ಕಳೇ ಪರಮಪಿತ ತಂದೆಯ ಗುಣಗಾನವನ್ನು ಜಗತ್ತಿನ ಮುಂದೆ ಇಡುತ್ತಾರೆ ಎಂದು ಬಾಪೂಜಿಯವರು ಹೇಳುತ್ತಾರೆ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो